ಅದಲ್ಲದಿದ್ರೆ ಬಲ ಒಬ್ಬರಿಗೆ ನಾನು ದೂರ ಹಾಕುದಲ್ಲ. ಇಡೀ ನಮ್ಮ ಬೇರೆ ಬೇರೆ ಇಲಾಖೆಯವರು ನಾವೆಲ್ಲ ಒಗ್ಗಟ್ಟಾಗಿದ್ದುಕೊಂಡು ಉತ್ತಮವಾಗಿ ಕೆಲಸ ಮಾಡಿ ನಾವು ಜನರಿಗೆ ತೊಂದರೆ ಆಗದ ರೀತಿಯಲ್ಲಿ ಕೆಲಸ ಮಾಡಬೇಕು. ನೀವು ಎಂಪ್ಲಾಯ್, ನೀವು ಗೌರ್ಮೆಂಟ್ ಕೋರ್ಸ್ ನಾವು ಅಧಿಕಾರಿಗಳಿದ್ದೀರಾ, ಯುವರ್ ಫೇಸ್ ಆಫ್ ದಿ ಗೌರ್ಮೆಂಟ್. ನೀವು ಸರ್ಕಾರದ ಮುಖವಾಗಿದ್ದೀರಿ ಜನರ ಮಧ್ಯದಲ್ಲಿ. ನೀವು ಸಮರ್ಪಕ ಕೆಲಸ ಮಾಡಿದ್ರೆ ಸರ್ಕಾರ ಉತ್ತಮವಾದ ಹೆಸರು ಬರ್ತದೆ. ಸರ್ಕಾರ ಬೇಕಾದಷ್ಟು ದುಡ್ಡು, ಬೇಕಾದಷ್ಟು ಯೋಜನೆ ನಿಮಗೆ ಸಂಪೂರ್ಣವಾದ ಸಹಕಾರ ಕೊಟ್ಟು ನೀವಲ್ಲಿ ಸರಿಯಾಗಿ ಕೆಲಸ ಮಾಡದಿದ್ರೆ ನಿಮ್ಗೆ ಯಾರು ಕೂಡ ಬೈಯುವುದಿಲ್ಲ. ಬೈಯುವುದು ಯಾರಿಗೆ? ಜನಪ್ರತಿನಿಧಿಗಳಿಗೆ, ಸರ್ಕಾರಕ್ಕೆ, ಮಂತ್ರಿ ಬೈಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ವಿಷಯ ಗೊತ್ತಿರುವುದಿಲ್ಲ. ಸೊ ಗೌರ್ಮೆಂಟ್ ಎಲ್ಲಿ ಕೂಡ ಯಾವುದೇ ಕೊರತೆಯನ್ನು ಅದು ಅನುದಾನ ಇರಲಿ, ಯಾವುದೇ ಒಂದು ವಿಚಾರದಲ್ಲಿ ಎಲ್ಲಿ ಕೂಡ ಏನು ಕೂಡ ಕೊರತೆ ಮಾಡುವುದಿಲ್ಲ. ಯಾಕೆ? ಜನರಿಗೆ ತೊಂದರೆ ಆಗಬಾರ್ದು ಅಂತೇಳಿ. ಸೊ ಇದ್ದದನ್ನು ಸಮರ್ಪಕ ಜನರಿಗೆ ಮುಟ್ಟಿಸಬೇಕು. ನೀವು ಆಕ್ಟಿವ್ ಮಾತ್ರ ಅಲ್ಲ, ನೀವು ಪ್ರೋ ಆಕ್ಟಿವ್ ಆಗಬೇಕು. ಇದರಲ್ಲಿ ನಾನು ಅದಕ್ಕೆ ಹೇಳ್ತೇನೆ, ನಿಮ್ಮನ್ನ ಬುದ್ಧಿವಂತಿಕೆ ಜನಸಾಮಾನ್ಯರಿಗೆ ನೀವು ಕೆಲಸ ಮಾಡುವಾಗ ನೀವು ಏನಾದರೂ ಕಾಂಪನ್ಸೇಷನ್ ಮತ್ತು ಅದರ ಒಂದು ವ್ಯಾಲ್ಯೂಯೇಷನ್ ನೀವು ಅದನ್ನು ಮಾಡುವಾಗ, ಮನೆ ಬಿದ್ದಂತ ಭಾಗಶಃ ಮನೆ ಇರಲಿ, ಸಂಪೂರ್ಣ ಮನೆ ಇರಲಿ, ನೀವು ಅದನ್ನು ನೀವು ಅಲ್ಲಿ ಹೋಗಿ ಎಸ್ಟಿಮೇಟ್ ಮಾಡುವಾಗ ನೀವು ಬುದ್ಧಿವಂತಿಕೆ ಮಾತ್ರ ಅಲ್ಲ, ನಿಮ್ಮ ಹೃದಯವಂತಿಕೆ ಕೂಡ ಬೇಕು. ಅದರಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಉಪಕಾರ ಮಾಡಲಿಕ್ಕೆ ಸಾಧ್ಯವಾಗ್ತದ ಅಷ್ಟು ಉಪಕಾರ ಮಾಡುವಂತ ವ್ಯವಸ್ಥೆ ನಾವು ಇವತ್ತು ಮಾಡಬೇಕಾಗ್ತದೆ. ಮತ್ತೆ ಎಲ್ಲಿ ಎಲ್ಲಿ ಯಾವ್ಯಾವ ಕೆಲಸ ಆಗಬೇಕು ಅದು ನಾವೆಲ್ಲ ಬರಬೇಕು, ಕೂತ್ಕೊಳ್ಬೇಕು, ಮತ್ತೆ ಕೇಳಬೇಕು, ಮತ್ತೆ ಅವರಿಗೆ ಕೆಲಸ ಆಗ್ಬೇಕಂತ ಅಂತಲ್ಲ. ಅದಕ್ಕೆ ಅಧಿಕಾರಿಗಳು ಬುದ್ಧಿವಂತಿಕೆ ಮತ್ತು ಹೃದಯವಂತಿಕೆ ಜೊತೆಯಲ್ಲಿ ಸ್ವಲ್ಪ ಪ್ರಜ್ಞಾವಂತರು ಕೂಡ ಆಗ್ಬೇಕು. ಯಾವಾಗ ಯಾವ ಏನೇನು ಕೆಲಸ ಮಾಡಬೇಕಂದ್ರೆ ಪ್ರಜ್ಞೆ ಇರಬೇಕು ಅದು ಸ್ವಲ್ಪ ಮಟ್ಟಿನ. ಅದರ ಮುಖಾಂತರವಾಗಿ ಶುಡ್ ಒಂದು ಗುಡ್ ಆಫೀಸರ್ಸ್, ಮೆಚ್ಚುವಂತಹ ಅಧಿಕಾರಿಗಳಂತಹ ಇವತ್ತು ಆಗುವಂತಹ ವ್ಯವಸ್ಥೆ ಆಗ್ಬೇಕು. ಅದಕ್ಕೆ ನಮ್ಮ ಸಹಕಾರ ಏನು ಬೇಕು? ನಮ್ಮ ಎಲ್ಲಾ ರೀತಿಯ ಸಹಕಾರ ಕೊಡ್ತೇವೆ. ನಿಮ್ಮ ನಿರ್ಲಕ್ಷ್ಯ, ಜನರಿಗೆ ತೊಂದರೆ ಮಾಡಿದ್ರೆ, ಕಂಪ್ಲೇಂಟ್ ಬಂದ್ರೆ ಅದನ್ನು ನಾವು ಯಾರು ಕೂಡ ಸಹಿಸಲಿಕ್ಕೆ ಹೋಗುದಿಲ್ಲ. ನಿಮ್ಗೆ ಏನು ಸಹಕಾರ ಬೇಕಾ ಎಲ್ಲಾ ರೀತಿಯ ಸಹಕಾರ ಕೊಡ್ಲಿಕ್ಕೆ ಏನ್ ಬೇಕಾದ್ರೆ ನಮ್ಮ ಕೇಳಿ ಎಲ್ಲಾ ರೀತಿಯ ಸಹಕಾರ ಕೊಡ್ಲಿಕ್ಕೆ ತಯಾರಿದ್ದೇವೆ. ಬಟ್ ಯು ಶುಡ್ ಬಿ ಮೋರ್ ಆಕ್ಟಿವ್. ಫೀಲ್ಡ್ನಲ್ಲಿ ಪ್ರಕೃತಿ ವಿಕೋಪದಲ್ಲಿ ಕೆಲಸ ಮಾಡುವಂತ ರಿಯಲ್ ಟೈಮ್ ಡ್ಯೂಟಿ. ರಿಯಲ್ ಟೈಮ್ ಅಂದ್ರೆ ಒಮ್ಮೆ ಬಿಟ್ಟು 24 hours ಯಾವಾಗ ಏನು ಫೋನ್ ಬರ್ತದೆ ಹೇಳಲಿಕ್ಕೆ ಆಗುದಿಲ್ಲ. ಪ್ರಕೃತಿ ವಿಕೋಪ ನಮ್ಮ ಕೈಯಲ್ಲಿದೆ, ದೇವರ ಕೈಯಲ್ಲಿದೆ. ಆಗಬಾರ್ದಂತ ನಮ್ಮೆಲ್ಲ ಕೂಡ ಪ್ರಾರ್ಥನೆ. ಆಗದ ಸಂದರ್ಭದಲ್ಲಿ ಆ ಊರವರ ಜೊತೆಯಲ್ಲಿ, ಅವ್ರ ಮನೆಯವರ ಜೊತೆಯಲ್ಲಿ, ಆ ಕುಟುಂಬದ ನೋವಿನಲ್ಲಿ ನಾವೆಲ್ಲರೂ ಕೂಡ ಅವ್ರ ಜೊತೆ ನಿಲ್ಬೇಕು. ತಳಮಟ್ಟದ BA ಇಂದ ಹಿಡಿದು PDO ಇಂದ ಹಿಡಿದು ತಹಶೀಲ್ದಾರ್ ಇಂದ ಹಿಡಿದು ನಾವೆಲ್ಲರೂ ಕೂಡ ಅವ್ರ ಜೊತೆ ಇದ್ದಾಗ ಅಟ್ಲೀಸ್ಟ್ ಸ್ವಲ್ಪ ಅವರಿಗೆ ಸಮಾಧಾನ ಮತ್ತು ನೆಮ್ಮದಿ ಆಗುವಂತ ವಾತಾವರಣ ಆಗ್ತದೆ. ಆತ್ಮವಿಶ್ವಾಸ ಬರುವಂತ ವ್ಯವಸ್ಥೆ ಇವತ್ತು ಆಗ್ಬಂತು. ನಿಮ್ಮ ಅಧಿಕಾರಿಗಳಿಗೆ ತೊಂದರೆ ಇಲ್ಲ, ನಮ್ಮವ್ರು ಹೋಗಿದ್ದಾರೆ, ಕೊಡತೆ ಪರಿಹಾರ ಕೊಡ್ತೇವೆ, ಅಲ್ಲಿ ನಾವು ಯಾಕೆ ಹೋಗಿ ನೋಡ್ಬೇಕಂತ ಭಾವನೆ ಇರ್ಬೋದು. ಅದಲ್ಲಿ ಯಾರ ಕಷ್ಟದಲ್ಲಿದ್ದಾನೆ ಅವನೊಂದು ಅಧಿಕಾರಿ ಬಂದಾನೆ ನೋಡಿ ಪರಿಹಾರ ಸಿಕ್ಕದಿಲ್ಲ ಚಿಂತೆ ಇಲ್ಲ. ಅಧಿಕಾರಿ ಬಂದು ನಮ್ಮನ್ನು ನೋಡಿದ ಅಂತ ಹೇಳಿದ್ರೆ ಅವನಿಗೆ ಸ್ವಲ್ಪ ಸಮಾಧಾನ, ಖುಷಿ ಆಗ್ತದೆ. ಬಂದಿದ್ದಾರೆ, ನೋಡಿದ್ದಾರೆ ಭಾವನೆ